ಎಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನಿದ್ದೀನಿ ಮೈಸೂರಿನ ಸಂಗಮ್ ಥಿಯೇಟರ್ ಅಲ್ಲಿ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಆಕ್ಟಿಂಗ್ 100ಕ್ಕೆ 200%. ಮೂವಿ ಸೂಪರ್ ಆಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ, ಬಾಕ್ಸ್ ಅಂತ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಸಕಲಾಗಿದೆ ಸರ್. ಮೂವಿಲಿ ಇಷ್ಟ ಆಗಿದೆ. ಸೈಕಲ್ ಸಿಕ್ಕಾಗೈತೆ, ಟಿಕೆಟ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಫಿಲಮ್ ಅಂತೂ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಮಾಡೋದು ಸೈಕಲ್ ಸೈಕ್ ಮಾಡ್ಬಿಡ್ತಾರೆ. ನೋಡ್ತೀರಾ ಫಸ್ಟ್ ನೋಡಿ, ನೀವೇ ಸೈಕಲ್ ಸೈಕ್ ಆಗ್ಬಿಡ್ತೀರಾ. ಟಿಕೆಟ್ ನೋಡಿದ್ರೆ ಫಿದಾ ಆಯ್ತೀರಾ. ಏನು ಹೇಳಕ್ಕೆ ಆಗಲ್ಲ, ಸೈಕಲ್ ಐತೆ ಮೂವಿ, ನೋಡಿ ನೀವೇ ಮಾತಾಡಿ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಅಲ್ಲಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಎರಡು ಚೆನ್ನಾಗಿದೆ. ನೋಡ್ಬೋದು, ಎಲ್ಲ ಫ್ಯಾಮಿಲಿ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮಗೆ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್? ಫಸ್ಟ್ ಬನ್ನಿ, ಅದು ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಸೈಕ್ ಆಗಿದೆ, ನೋಡ್ಬೋದು. ಚೆನ್ನಾಗಿದೆ. ಯಶೋರ್ ಆಕ್ಟಿಂಗ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಸ್ವಲ್ಪ ಒಂಚೂರು ಕ್ಲೈಮ್ಯಾಕ್ಸ್ ಅಲ್ಲಿ ಒಂಚೂರು ಕ್ಲಾರಿಟಿ ಕೊಡ್ಬೇಕಿತ್ತು ಅಂತ ಅನ್ಕೋತೀನಿ. ಕ್ಲೈಮ್ಯಾಕ್ಸ್ ಒಂದ್ಸಲ ಒಂಚೂರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಬಟ್ ಓಕೆ, ಫಸ್ಟ್ ಹಾಫ್ ಅಂತೂ ಸೂಪರ್, ಜನಗಳಿಗೆ ಕೂರಿಸ್ತದೆ. ಸೆಕೆಂಡ್ ಹಾಫ್ ನೋಡಿ ಅನ್ಬಿಡಿ ಅಂತ. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಮೂವಿ ಸೂಪರ್ ಆಗಿದೆ. ಕನ್ನಡ ನಂಬರ್ 1 ಆಗುತ್ತೆ ಈಗ ಆಗಿದೆ. ಎಲ್ಲರೂ ನೋಡಂತ ಮೂವಿ. ಇಂಗ್ಲಿಷ್ ಮೂವಿಗಿಂತ ಇಲ್ಲ. ಟಾಪ್ 1 ಅಲ್ಲಿ ಕನ್ನಡ ಕರ್ನಾಟಕ ಏನು ಮೂವಿಲಿ ಆಕ್ಷನ್ ಆಗಲಿ, ಫ್ಯಾಮಿಲಿ ಸ್ಟೋರಿ ಆಗಲಿ, ಇಂಟಿಮೇಟ್ ಆಗಲಿ ನೋಡ್ಬೋದಾ? ನೋಡೋ ಸೂಪರ್ ಮೂವಿ. ಅದ್ಭುತವಾಗಿದೆ. ಮಾಸ್ಟರ್ ಪೀಸ್ ರಾಮಾಚಾರಿ ಚೆನ್ನಾಗಿದೆ. ಎರಡು ಇಷ್ಟ ಚೆನ್ನಾಗಿ ಅಷ್ಟಾಗೈತೆ. ದಿನ ಒಟ್ಟು ಅಂದ್ಬಿಟ್ಟು ಕೊಡ್ತೀವಿ. ಮತ್ತೆ ಇನ್ನೊಂದೇನಂತಂದ್ರೆ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಮೂವಿ ನೋಡ್ಬಿಟ್ಟು ಅಲ್ಲಿ ಏನೈತೆ ಅಂತ ಅರ್ಥ ಮಾಡ್ಕೊಂಡು ನಿಮ್ಗೆ ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಸ್ಟೋರಿ ಎಲ್ಲ ಇಷ್ಟ ಆಗೈತೆ. ಫಸ್ಟ್ ಸೆಕೆಂಡ್ ಅಲ್ಲಿ ಇಷ್ಟ ಆಗೈತೆ. ನೋಡೋ ಕಾನ್ಸೆಪ್ಟ್ ಕರೆಕ್ಟ್ ನೋಡಿದ್ರೆ ನೋಡ್ಬೋದು. ಆತರ ಏನು ಯಾರು ಮಾಡ್ತಿದ್ದ ಆತರ ಏನ್ ಮಾಡಿಲ್ಲ. ಇಂಡಸ್ಟ್ರಿಯಲ್ಲಿ ಇವಾಗ ಸಿನಿಮಾದಲ್ಲಿ 5 ಜನ ತುಂಬಾ ಇಷ್ಟ ಆಯ್ತು. ಆಕ್ಟಿಂಗ್ ಅಂತಂದ್ರೆ ನಮ್ಮ ಇವರು ರುಕ್ಮಿಣಿ ಅಂತವ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಏನ್ ತೊಂದ್ರೆ ಇಲ್ಲ, ಕಷ್ಟಪಟ್ಟಿದ್ದಾರೆ. ಅದು ಮುಂದೆ ನೋಡೋದು ಆಲ್ಮೋಸ್ಟ್ ಬೇರೆ ಬೇಜಾರಾಗಿ ಕನ್ನಡದವ್ರಿಗಿಂತ ಇಂಗ್ಲೀಷ್ ಎಲ್ಲ ಜಾಸ್ತಿ ಮಾತಾಡಿದ್ದಾರೆ. ಸ್ಟಾರ್ಟಿಂಗ್ ಸೂಪರ್ ಆಗಿದೆ. ಸ್ಟೋರಿ ಮತ್ತೆ ಅಷ್ಟೊಂದು ಕನ್ಫ್ಯೂಸ್ ಆಗಿದೆ. ಮತ್ತೆ ಇಂಗ್ಲೀಷ್ ವರ್ಡ್ಸ್ ಜಾಸ್ತಿ ಇದೆ ಅಲ್ವಾ, ಸ್ವಲ್ಪ ಕನ್ನಡ ಕನ್ಫ್ಯೂಷನ್ ಅರ್ಥ ಆಗಲ್ಲ. ಅಫೆಕ್ಟ್ ಬಂದಿರೋರು ಅರ್ಥ ಆಗಲ್ಲ. ಹಂಗಾಗಿದೆ.